ರಾತ್ರಿ ಮೌನದಿಂದ ತುಂಬಿದ ಚಿಕ್ಕ ಹಳ್ಳಿ. ಹಳೆಯ ಬಸ್ ಸ್ಟ್ಯಾಂಡ್ ಬಳಿ ಮಸುಕಾದ ಲೈಟ್ ಮಾತ್ರ ತಾನೆ. ರಾತ್ರಿ 12ರ ಬಸ್ಗೆ ಏರ್ಬೇಡ ಮಗ. ರವಿ ನಗುತ್ತಾನೆ. ಬಸ್ ಅಂದ್ರೆ ಬಸ್ ಅಷ್ಟೇ. ಗಡಿಯಾರ 12 ತೋರಿಸುತ್ತದೆ. ಹಠಾತ್ ದೂರದಲ್ಲಿ ಘರ್ ಘರ್ ಶಬ್ದ. ಕಪ್ಪು ಬಣ್ಣದ ತುಂಬಾ ಹಳೆಯ ಬಸ್ ನಿಧಾನವಾಗಿ ಬಂದು ನಿಲ್ಲುತ್ತದೆ. ಬಸ್ ನಂಬರ್ ಮಸುಕು. ಹೆಡ್ಲೈಟ್ಗಳು ಕಣ್ಣುಗಳಂತೆ ಮಿಂಚುತ್ತವೆ. ಡ್ರೈವರ್ ಸೀಟಿನಲ್ಲಿ ಕುಳಿತವನು ಮುಖ ಸಂಪೂರ್ಣ ನೆರಳು, ಕಣ್ಣುಗಳು ಮಾತ್ರ ಹೊಳೆಯುತ್ತಿವೆ. ಅವನು ಗಂಭೀರವಾಗಿ ಕೇಳುತ್ತಾನೆ, ಎಲ್ಲಿ ಹೋಗ್ಬೇಕು? ರವಿಗೆ ಸ್ವಲ್ಪ ಚಳಿ, ಆದರೂ ಬಸ್ ಸೇರುತ್ತಾನೆ. ಬಸ್ ಒಳಗೆ ಮೌನ. ಎಲ್ಲ ಸೀಟುಗಳಲ್ಲಿ ಜನರು ಕುಳಿತಿದ್ದಾರೆ. ಯಾರೂ ಕಣ್ಣೆತ್ತಿ ನೋಡಲ್ಲ. ರವಿಗೆ ಗಮನಕ್ಕೆ ಬರುತ್ತದೆ, ಕೆಲವರ ಕಾಲುಗಳು ನೆಲಕ್ಕೆ ತಾಕುತ್ತಿಲ್ಲ. ಒಬ್ಬರ ಕುತ್ತಿಗೆಯಲ್ಲಿ ಗಾಯದ ಗುರುತು. ಬಸ್ ಸ್ಟಾರ್ಟ್ ಆಗುತ್ತದೆ. ಕಿಟಕಿಯಿಂದ ಹೊರಗೆ ನೋಡಿದ್ರೆ ರಸ್ತೆ ಕಾಣಿಸೋದಿಲ್ಲ. ಅಲ್ಲಿ ಸ್ಮಶಾನ, ಸುಟ್ಟ ಮರಗಳು, ತೇಲುವ ನೆರಳುಗಳು. ಬಸ್ಸು ರಸ್ತೆಯಲ್ಲಿ ಅಲ್ಲ, ಬೇರೊಂದು ಲೋಕದಲ್ಲಿ ಓಡುತ್ತಿದೆ. ಸತ್ಯದ ಮಾತು. ರವಿಯ ಪಕ್ಕದಲ್ಲಿದ್ದ ವೃದ್ಧ ನಿಧಾನವಾಗಿ ತಿರುಗಿ ಹೇಳುತ್ತಾನೆ, ನೀನು ಇಲ್ಲಿ ಇರಬಾರದವನು. ರವಿಯ ಧ್ವನಿ ನಡುಗುತ್ತದೆ. ಏಕೆ? ವೃದ್ಧ, ಈ ಬಸ್ ಇಳಿಯುವವರು. ಬಸ್ಸೊಂದು ಭಯಾನಕ ಜಾಗದಲ್ಲಿ ನಿಲ್ಲುತ್ತದೆ. ಒಬ್ಬೊಬ್ಬರಾಗಿ ಪ್ರಯಾಣಿಕರು ಇಳಿಯುತ್ತಾರೆ. ಅವರು ನೆಲ ತಾಕದೆ ಹೊಗೆಯಂತೆ ಅಡಗಿ ಹೋಗುತ್ತಾರೆ. ಕೊನೆಗೆ ರವಿ ಮಾತ್ರ ಉಳಿದ. ಡ್ರೈವರ್ ಮಾತು. ಡ್ರೈವರ್ ನಿಧಾನವಾಗಿ ತಿರುಗಿ ರವಿಯನ್ನು ನೋಡುತ್ತಾನೆ. ಈ ಬಾರಿ ಮುಖ ಸ್ವಲ್ಪ ಸ್ಪಷ್ಟ, ಅರ್ಧ ಸುಟ್ಟ ಮುಖ. ನಿನ್ನ ಸಮಯ ಇನ್ನೂ ಆಗಿಲ್ಲ. ಡ್ರೈವರ್ ರವಿಯನ್ನು ಬಸ್ನಿಂದ ತಳ್ಳುತ್ತಾನೆ. ಬೆಳಗ್ಗೆ. ರವಿಗೆ ಕಣ್ಣು ತೆರೆದಾಗ ಬೆಳಗ್ಗೆ. ಅದೇ ಬಸ್ ಸ್ಟ್ಯಾಂಡು. ಹಳ್ಳಿ ಜನರು ಅವನ ಸುತ್ತ. ಒಬ್ಬನು ಹೇಳುತ್ತಾನೆ, ನೀನು ಸತ್ತೇ ಬಿಟ್ಟೆವು ಅಂದುಕೊಂಡಿದ್ದೆವು. ರವಿ ಕೈ ನೋಡುತ್ತಾನೆ. ಅದರಲ್ಲೊಂದು ಹಳೆಯ ಟಿಕೆಟ್. ಟಿಕೆಟ್ ಮೇಲೆ ಬರೆಯಲಾಗಿದೆ, ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗಿರು. ಹಿನ್ನೆಲೆಯಲ್ಲಿ ದೂರದಲ್ಲಿ ಮತ್ತೆ ಘರ್ ಘರ್ ಶಬ್ದ.